Hello everyone, I am ರಂಗನಾಥ್ ಅಜಯ್, ಅಸಿಸ್ಟೆಂಟ್ ಪ್ರೊಫೆಸರ್ GFCT ಅವರು. ಈ ಕ್ಲಾಸಲ್ಲಿ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿಯ ಲಾಸ್ಟ್ ಸೆಷನ್ಗೆ ಬಂದಿದ್ದೇವೆ. ಈ ಕ್ಲಾಸಲ್ಲಿ ನಾವು ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಇದ್ದಾಗ ಫ್ಯೂಚರ್ ವ್ಯಾಲ್ಯೂನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾವು ಈ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. So the objective of this learning to understand the techniques of time value of money. After this session, after this class, the students will learn the calculation of future value when the annuity and annuity due is given. In last class, we discussed in detail about the calculation of future value of single cash flow and as well as uneven cash flows with the using of the formulas. Here solving problems on future value of even cash flow. Even cash flow means annuity. Annuity ಕೊಟ್ಟಿದ್ದಾಗ ಹೇಗೆ ನಾವು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಈ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಆನ್ಯುಟಿಗೆ ನಾವು ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಿಬೇಕಾದ್ರೆ ಈ ಫಾರ್ಮುಲಾನ ನೋಡೋಣ. ಅದರಲ್ಲಿ ನಂಬರ್ 1, ಇಫ್ ದಿ ಕ್ಯಾಶ್ ಫ್ಲೋ ಹ್ಯಾಪನ್ಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಸೊ ನಾರ್ಮಲ್ ಆ್ಯನ್ಯುಟಿ ಇದ್ದಾಗ ಅಂದರೆ ವರ್ಷದ ಕೊನೆಯಲ್ಲಿ ನಾವು ಕ್ಯಾಶ್ ಫ್ಲೋ ಆಗಿದ್ದರೆ ಇಫ್ ದಿ ಕ್ಯಾಶ್ ಫ್ಲೋ ಹ್ಯಾಪನ್ಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ದೆನ್ ದಿ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್: CVN equal P into 1 plus I minus 1 divided by I. Or if we have compound value interest factor of annuity table, then you will follow simple formula, that is CVN equal P into compound value interest factor annuity at the given rate of interest and number of years. This is the formula it required to calculate the future calculation of future value of the normal annuity. So second formula, if the cash flow happens at the beginning of the year, ಅಂದರೆ ಕ್ಯಾಶ್ ಫ್ಲೋ ಬಿಗಿನಿಂಗಲ್ಲಿ ಆಗಿದ್ದರೆ ಅದನ್ನು ನಾವು ಆ್ಯನ್ಯುಟಿ ಡ್ಯೂ ಅಂತ ಕರಿತೇವೆ. ಸೊ ಅಂಥ ಕೇಸಲ್ಲಿ ಈ ಫಾರ್ಮುಲಾವನ್ನು ಬಳಸ್ತೇವೆ: CVN ಈಕ್ವಲ್ P ಇಂಟು 1 ಪ್ಲಸ್ I ಟು ದಿ ಪವರ್ ಆಫ್ N ಮೈನಸ್ 1 ಡಿವೈಡೆಡ್ ಬೈ I into 1 plus I. Or CVN equal CVIFAIN into 1 plus I. ಈ ಫಾರ್ಮುಲಾನ ಬಳಸ್ತೇವೆ. ಅಂದರೆ ಫ್ಯಾಕ್ಟರ್ ಟೇಬಲ್ ಇದ್ದಾಗ ಈ ಫಾರ್ಮುಲಾ. CVN ಅಂದರೆ ಕಾಂಪೌಂಡ್ ವ್ಯಾಲ್ಯೂ, P ಅಂದರೆ ಫಿಕ್ಸ್ಡ್ ಪೀರಿಯಡಿಕ್ ಕ್ಯಾಶ್ ಇನ್ಫ್ಲೋ ಆರ್ ಔಟ್ಫ್ಲೋ, I ಅಂದರೆ ಇಂಟ್ರೆಸ್ಟ್ ರೇಟ್ ಪರ್ ಆನಮ್, N ಅಂದರೆ ನಂಬರ್ ಆಫ್ ಇಯರ್ಸ್ ಟು ಮೆಚುರಿಟಿ. ಸೊ ಫಾರ್ಮುಲಾ ನೋಡಿದ್ದಾದಮೇಲೆ ಒಂದು ಸಿಂಪಲ್ ಪ್ರಾಬ್ಲಮನ್ನು ನೋಡೋಣ. ಪ್ರಾಬ್ಲಮ್ ಆನ್ ಫ್ಯೂಚರ್ ವ್ಯಾಲ್ಯೂ ಆಫ್ ನಾರ್ಮಲ್ ಆ್ಯನ್ಯುಟಿ. ಮಿಸ್ಟರ್ ಕುಮಾರ್ ಡೆಪಾಸಿಟ್ಸ್ 6,000 ಅಟ್ ದಿ ಎಂಡ್ ಆಫ್ ದಿ ಇಯರ್. ಲುಕ್ ಹಿಯರ್, ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಂತ ಬಂದಾಗ ಅದು ನಾರ್ಮಲ್ ಆ್ಯನ್ಯುಟಿ ಫಾರ್ 5 years and deposit earns compound interest at 12% per annum. Compound interest 12% per annum. Determine how much money he will have at the end of the fifth year. ಫಿಫ್ತ್ ಇಯರ್ ಆದಮೇಲೆ ಅವನ ಹತ್ರ ಎಷ್ಟು ಹಣ ಇದೆ ಅನ್ನೋದನ್ನು ಕಂಡುಹಿಡೀರಿ ಅಂತ. ಸೊ ನಿಮಗೆ ನಾವೀಗ ಸಿಂಪಲ್ ಎರಡನೇ ಏನಿದೆ ಸಿಂಪಲ್ ಫಾರ್ಮುಲಾ ಇದೆಯಲ್ಲ, ನಮ್ಮ ಹತ್ರ ಆನ್ಯುಟಿ ಟೇಬಲ್ ಇರೋದ್ರಿಂದ ನಾನು ಎರಡನೇ ಫಾರ್ಮುಲಾ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೇನೆ. ಇಲ್ಲಿ FVA ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಈಕ್ವಲ್ PRA ಅಮೌಂಟ್ ಅಥವಾ ಫಿಕ್ಸ್ಡ್ ಅಮೌಂಟ್ ಡೆಪಾಸಿಟ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಎ ಅಂದರೂ ಒಂದೇ, ಪಿ ಅಂದರೂ ಒಂದೇ. A ಇಂಟು CVFAR ಇಂಟು N 6,000 ಇಂಟು 6.353. ಈ ವ್ಯಾಲ್ಯೂ ಹೆಂಗೆ ಬಂತು ಸಾರ್ ಅಂತ ಕೇಳ್ಬೋದು ನೀವು. ಈ ವ್ಯಾಲ್ಯೂನ ನೀವು ಆನ್ಯುಟಿ ಟೇಬಲ್ ರೆಫರ್ ಮಾಡಿದಾಗ ನಿಮಗೆ ಸಿಗುತ್ತೆ. ಕಾಂಪೌಂಡ್ ವ್ಯಾಲ್ಯೂ ಇಂಟ್ರೆಸ್ಟ್ ಫ್ಯಾಕ್ಟರ್ ಆಫ್ ಆ್ಯನ್ಯುಟಿ ಟೇಬಲ್ ಸಿಗುತ್ತೆ. ಅದರಲ್ಲಿ ನಂಬರ್ ಆಫ್ ಇಯರ್ಸ್
ಮತ್ತು ಇಂಟ್ರೆಸ್ಟ್ ರೇಟ್. ಸೊ ಅವೆರಡು ಎಲ್ಲಿ ಯಾವ ಸೆಲ್ಲಲ್ಲಿ ಅವು ಮೀಟ್ ಆಗ್ತವೆ ಆ ಸೆಲ್ಲನ್ನು ರೆಫರ್ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ಫ್ಯಾಕ್ಟರ್. ಸೊ 6000 ಇಂಟು 6.353 ಮಾಡಿದಾಗ ದೆನ್ ಯು ವಿಲ್ ಗೆಟ್ 38,118. ಸೊ ದಿಸ್ ಈಸ್ ದಿ ಫ್ಯೂಚರ್ ವ್ಯಾಲ್ಯೂ ಆರ್ ಕಾಂಪೌಂಡ್ ವ್ಯಾಲ್ಯೂ ಆಫ್ ದಿ ನಾರ್ಮಲ್ ಆ್ಯನ್ಯುಯಿಟಿ. ನೋಡಿ ಜಸ್ಟ್ ರೆಫರ್ ಮಾಡೋಣ. 6000 ಇಂಟು 5 ಅಂದರೆ ಅಲ್ಲಿಗೆ 35,000 ಆಗ್ತದೆ. ಇನ್ನೂ 3,118 ಎಕ್ಸ್ಟ್ರಾ ಬಂದಿದೆಯಲ್ಲ ಅದು ಕಾಂಪೌಂಡ್ ಇಂಟ್ರೆಸ್ಟ್. ದಟ್ ಈಸ್ ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಕಮ್ಸ್ 38,118. ಸೊ ಇದು ನಾರ್ಮಲ್ ಆ್ಯನ್ಯುಟಿಗೆ ಸಂಬಂಧಪಟ್ಟಂತೆ. ಈಗ ನಾವು ಆ್ಯನ್ಯುಟಿ ಡ್ಯೂಗೆ ಸಂಬಂಧಪಟ್ಟಂತೆ ನೋಡೋಣ. ಆ್ಯನ್ಯುಟಿ ನಾರ್ಮಲ್ ಆ್ಯನ್ಯುಟಿ ಅಲ್ಲ, ಆ್ಯನ್ಯುಟಿ ಡ್ಯೂ. ಮಿಸ್ಟರ್ ರಾಜೇಶ್ ಡೆಪಾಸಿಟ್ಸ್ 5,000 at the beginning of the year. ಸೊ ಬಿಗಿನಿಂಗ್ ಆಫ್ ಎವ್ರಿ ಇಯರ್, ಬಿಗಿನಿಂಗ್ ಅಂತ ಬಂದಾಗ ಅದು ಆ್ಯನ್ಯುಟಿ ಡ್ಯೂ ಫಾರ್ 5 years, 5 ವರ್ಷದವರೆಗೂ ಡೆಪಾಸಿಟ್ ಮಾಡ್ತಾ ಹೋಗ್ತಾನೆ. ದ ಡೆಪಾಸಿಟ್ ಅರ್ನ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅಟ್ 10%. ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಿದೆ? 10%. ಡೆಟರ್ಮೈನ್ ಹೌ ಮಚ್ ಮನಿ ಹಿ ವಿಲ್ ಹ್ಯಾವ್ ಅಟ್ ದಿ ಎಂಡ್ ಆಫ್ ದಿ 5 year. 5 years ಎಂಡಲ್ಲಿ ಅವನ ಹತ್ರ ಎಷ್ಟು ಹಣ ಇರುತ್ತೆ ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಹೇಳ್ದ. ಸೊ ಈಗ ನಾವು ಎರಡನೇ ಫಾರ್ಮುಲಾ ನಮ್ಮ ಹತ್ರ ಫ್ಯಾಕ್ಟ್ರಿ ಟೇಬಲ್ ಇರೋದ್ರಿಂದ, ಕಾಂಪೌಂಡ್ ಇಂಟ್ರೆಸ್ಟ್ ಫ್ಯಾಕ್ಟ್ರಿ ಆನ್ಯುಟಿ ಟೇಬಲ್ ಇರೋದ್ರಿಂದ ಎರಡನೇ ಫಾರ್ಮುಲಾ ಅಂದರೆ ದಿಸ್ ಫಾರ್ಮುಲಾ ಐ ಆಮ್ ಫಾಲೋಯಿಂಗ್. ನಾನು ಈ ಫಾರ್ಮುಲಾನ ರೆಫರ್ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಎಫ್ ಇ ಎ ಈಕ್ವಲ್ ಎ ಇಂಟು ಸಿ ವಿ ಎಫ್ ಎ ಸಿ ವಿ ಐ ಎಫ್ ಎ ಇಂಟು ಆರ್ ಎನ್. ಅಂದರೆ ಇಲ್ಲಿ ಐ ಅಂತ ಬರಬೇಕಿತ್ತು. ಅಮೌಂಟ್ ಇಂಟು ಕಾಂಪೌಂಡ್ ಇಂಟ್ರೆಸ್ಟ್ ಫ್ಯಾಕ್ಟರ್ ಆ್ಯನ್ಯುಟಿ. ಇಂಟ್ರೆಸ್ಟ್ ಫ್ಯಾಕ್ಟರ್ ಆ್ಯನ್ಯುಟಿ ಟೇಬಲ್ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಗಿವನ್ ನಂಬರ್ ಆಫ್ ಇಯರ್ಸ್. ಗಿವನ್ ನಂಬರ್ ಆಫ್ ಇಯರ್ಸ್ ಮತ್ತು ರೇಟ್ ಆಫ್ ಇಂಟ್ರೆಸ್ಟನ್ನು ರೆಫರ್ ಮಾಡಿದಾಗ ಯು ವಿಲ್ ಗೆಟ್ ದಿ ಫ್ಯಾಕ್ಟರ್ ವ್ಯಾಲ್ಯೂ. ಈ ವ್ಯಾಲ್ಯೂಸ್ ನಿಮಗೆ ಆ ಟೇಬಲಲ್ಲಿ ಸಿಗುತ್ತೆ. 6.105 ಇಂಟು 1+i ಅಂತ ಹೇಳಿದ್ದಾನೆ. 1+i ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತ ಕೊಟ್ಟಿದ್ದಾನೆ. 10%ನ್ನು ಸಿಂಪ್ಲಿಫೈ ಮಾಡಿದಾಗ 0.10 ಬರುತ್ತೆ. 0.10 ಬರುತ್ತೆ. ಸೊ 5,000 ಇಂಟು 6.105 ಇಂಟು 1.10 ಇಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಆನ್ಯುಟಿ ಡ್ಯೂನ ಕಾಂಪೌಂಡ್ ವ್ಯಾಲ್ಯೂ ಸಿಗುತ್ತೆ. ಆನ್ಯುಟಿ ಡ್ಯೂನ ಕಾಂಪೌಂಡ್ ವ್ಯಾಲ್ಯೂ ದಟ್ ಈಸ್ 33,578. 33,000 ಹೆಂಗೆ ಸರ್ ಬಂತು ಅಂತ ಕೇಳೋದಾದರೆ 5,000 ಅಂದರೆ 5,000 ಇಂಟು 6.105 ಇಂಟು 1.10. 5,000 ಇಂಟು 6.105 ಇಂಟು 1.10 ಇಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 33,578 ಬರುತ್ತೆ. ಸೊ ಇದು ಫ್ಯೂಚರ್ ವ್ಯಾಲ್ಯೂ ಆಫ್ ದಿಸ್ ನಾರ್ಮಲ್ ಆನ್ಯುಟಿ ಡ್ಯೂ. ವಿದ್ಯಾರ್ಥಿಗಳೇ, ಸೊ ನಾರ್ಮಲ್ ಆನ್ಯುಟಿ ಮತ್ತು ಆನ್ಯುಟಿ ಡ್ಯೂಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ನೋಡಿದ್ವಿ. ಇಲ್ಲಿಗೆ ನಿಮಗೆ ಈ ಒಂದು ಪ್ರಾಬ್ಲಮ್ಸ್ ಮತ್ತು ಸೊಲ್ಯೂಷನ್ ಹೇಗೆ ಮಾಡೋದು, ಫಾರ್ಮುಲಾಸ್ ಹೇಗೆ ಬಳಸೋದು ಅಂತ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಸೊ ಇನ್ ದಿಸ್ ಕ್ಲಾಸ್ ವಿ ಲರ್ನ್ ಹೌ ಟು ಕ್ಯಾಲ್ಕುಲೇಟ್ ಫ್ಯೂಚರ್ ವ್ಯಾಲ್ಯೂ ಆಫ್ ಈವನ್ ಕ್ಯಾಶ್ ಫ್ಲೋ, ದಟ್ ಈಸ್ ಆನ್ಯುಟಿ ಆಸ್ ವೆಲ್ ಆಸ್ ಆನ್ಯುಟಿ ಡ್ಯೂ. ಎಲ್ಲರಿಗೂ ಧನ್ಯವಾದಗಳು.